ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿರಿ. ಹಾಗೂ ಪ್ರತಿದಿನ ನಮ್ಮ ನಡೆಯುವಂತಹ ಗೂಗಲ್ ಮೀಟ್ನ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ, ಮಧ್ಯರಾತ್ರಿ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗಳನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದಂದರೆ, ದೇವರೇ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ, ನೀನೇ ನನ್ನ ಏಕೈಕ ಆಶ್ರಯ ಎಂಬುದಾಗಿ ನಾವು ಸತ್ಯವೇದದ ಅಲ್ಲಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಹೌದು, ದೇವರನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ನೀವೀಗ ಹಾದು ಹೋಗ್ತಾ ಇರಬಹುದು. ನನ್ನ ಪ್ರೀತಿಸಿದವರು, ನನ್ನ ಜೊತೆಯಲ್ಲಿ ನಿಲ್ತೇನೆ ಅಂತ ಹೇಳಿದವರು, ನನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದವರು ಎಲ್ಲರೂ ಕೂಡ ಕೈ ಬಿಟ್ಟಿದ್ದಾರೆ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದೇನೆ, ಸಹಾಯಕ್ಕೆ ಯಾರೂ ಬರ್ತಾ ಇಲ್ಲ, ಅನೇಕ ಸಮಸ್ಯೆ, ಅನೇಕ ಹೋರಾಟ, ಅನೇಕ ಬಲಹೀನತೆ, ಹೀಗೆ ಅನೇಕ ವಿಧವಾದಂಥ ಕಾರ್ಯಗಳಲ್ಲಿ ಹಾದು ಹೋಗ್ತಾ ಇರ್ಬೋದು. ಆದರೆ ಈ ಸಮಯದಲ್ಲಿ ನೀವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ದೇವರಿಗೆ ಹೇಳ್ತಾ ಇರ್ಬೋದು, ದೇವರೇ ನೀನು ಮಾತ್ರ ನನ್ನ ಏಕೈಕ ಆಶ್ರಯವಾಗಿದೆಯಾ, ನಿನ್ನ ಬಿಟ್ಟರೆ ಬೇರೆ ನನಗೆ ಯಾರೂ ಇಲ್ಲ ಎಂಬುದಾಗಿ ನೀವು ಈ ದಿನದಲ್ಲಿ ನೆನೆಸಿಕೊಳ್ತಾ ಇರ್ಬೋದು. ಹೌದು, ನನಗಾಗಲಿ ನಿಮಗಾಗಲಿ ಈ ಲೋಕದಲ್ಲಿ ಅನೇಕರು ನಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳ್ತಾರೆ, ನಮ್ಮ ಸಂಕಟದಲ್ಲಿ ನಿಲ್ತೇನೆ ಅಂತ ಹೇಳ್ತಾರೆ, ಆದರೆ ಯಾರೂ ಕೂಡ ನಿಲ್ಲಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ತುಂಬ ಪ್ರೀತಿಸುವಂಥ ಗಂಡ ಇರಬಹುದು, ತುಂಬ ಪ್ರೀತಿಸುವ ಹೆಂಡತಿ ಇರ್ಬೋದು, ಮಕ್ಕಳಿರಬಹುದು, ಆದರೆ ನಮ್ಮ ಜೀವಿತದಲ್ಲಿರುವ ದುಃಖವನ್ನು ಅರ್ಥ ಮಾಡಿಕೊಂಡು ಸರಿ ಮಾಡಲಿಕ್ಕೆ ಕರ್ತನೊಬ್ಬನಿಗೆ ಸಾಧ್ಯ. ನಾವು ನೋಡುವುದಾದರೆ ಅನ್ನಳ ಜೀವಿತದಲ್ಲಿ ಅನ್ನಳನ್ನು ಪ್ರೀತಿಸುವಂಥ ಗಂಡನಿದ್ದನು, ಆದರೆ ಅನ್ನಳ ಕಣ್ಣೀರನ್ನು ಹೋಗಲಾಡಿಸ್ಲಿಕ್ಕೆ, ಅನ್ನಳ ವೇದನೆಯನ್ನು ಹೋಗಲಾಡಿಸ್ಲಿಕ್ಕೆ ಅನ್ನಳು ಆರಿಸಿಕೊಂಡ ಏಕೈಕ ಮಾರ್ಗ ಯಾವುದಂದರೆ ಅದು ದೇವರೇ ಆಗಿದ್ದಾರೆ. ದೇವರ ಬಳಿಯಲ್ಲಿ ಅವಳು ಹೇಳ್ತಾಳೆ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ನೀನೇ ನನಗೆ ಆಶ್ರಯವಾಗಿದೆ, ನಿನ್ನ ಬಳಿಯಲ್ಲಿ ಮಾತ್ರ ನನಗೆ ಉತ್ತರ ಸಿಕ್ಕುವಂಥದ್ದಾಗಿದೆ ಎಂದು ತನ್ನ ಕಣ್ಣೀರನ್ನು, ತನ್ನ ಸಂಕಟವನ್ನು, ತನ್ನಲ್ಲಿದ್ದಂಥ ವೇದನೆಯನ್ನು ದೇವರ ಮುಂದೆ ಹೇಳಿಕೊಳ್ಳುವುದನ್ನು ನೋಡ್ತೇವೆ. ಹಾಗಾದರೆ ಸತ್ಯವೇದದ ಮೂಲಕವಾಗಿ ನಾವು ಕೆಲವೊಂದು ವಚನಗಳನ್ನು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದೆ. ವಿಶೇಷವಾಗಿ ಈ ದಿನದಲ್ಲಿ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್, ಆಮೇನ್. ಮೊದಲನೇದಾಗಿ ನಾವು ನೋಡುವುದಾದರೆ ಒಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 46 1ನೇ ವಚನವನ್ನು ಓದೋಣ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂದು ಈ ಒಂದು ವಾಕ್ಯವನ್ನು ಹೇಳ್ತಾ ಇರುವುದು ಯಾರಂತ ಹೇಳುವುದಾದರೆ ಕೋರಹೀನರ ಗೀತೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಕೋರಹೀನನ ಮಕ್ಕಳು ಈ ಒಂದು ಕೀರ್ತನೆಗಳನ್ನು ಬರೆದಿರುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಕೋರಹೀನನ ಮಕ್ಕಳು ಯಾಕೆ ಈ ಒಂದು ವಚನವನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ, ಅವರ ಜೀವಿತದಲ್ಲಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆ. ಕಾರಣ ಏನಂದರೆ, ಕೋರಹೀನನು ತನ್ನ ಸ್ವಂತಹ ತಂದೆಯ ಅಣ್ಣನ ಮಗನಾದ ಮೋಶೆಗೆ ವಿರುದ್ಧವಾಗಿ ಅವನು ಗುಣಗುಟ್ಟುವುದನ್ನು ನೋಡ್ತೇವೆ. ಅವನು ಗುಣಗುಟ್ಟುವ ಸಮಯದಲ್ಲಿ ದೇವರಿಂದ ಅವನು ಸಂಹರಿಸಲ್ಪಡ್ತಾನೆ. ಅವನ ಜೊತೆ 250 ಮಂದಿಯೂ ಕೂಡ ಸಂಹರಿಸಲ್ಪಡುವುದನ್ನು ನಾವು ವಾಕ್ಯ ಭಾಗದಲ್ಲಿ ಓದಲ್ಪಡ್ತೇವೆ. ಸಂಹರಿಸಲ್ಪಟ್ಟಂಥ ಸಂದರ್ಭದಲ್ಲಿ ಕೋರಹೀನನ ಮಕ್ಕಳು ಸಂಹರಿಸೋದಿಲ್ಲ. ಅಂದರೆ ಆ ಸಮಯದಲ್ಲಿ ಕೋರಹೀನನ ಮಕ್ಕಳು ನಾಶವಾಗೋದಿಲ್ಲ, ಅವರು ಉಳಿಕೊಳ್ತಾರೆ. ಆದರೆ ಕೋರಹೀನನ ಹಾಗೆ ಕೋರಹೀನನ ಮಕ್ಕಳು ದುಷ್ಟರಾಗಿರಲಿಲ್ಲ. ಅವರು ಯಾವಾಗಲೂ ದೇವರನ್ನ ಮೆಚ್ಚಿಸುವಂತಹ, ದೇವರನ್ನ ಆರಾಧಿಸಲಿಕ್ಕೆ ಹಾಗೂ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೀಲಿಕ್ಕೆ ಇಚ್ಛಿಸುವಂಥವರಾಗಿದ್ರು. ಅದಕ್ಕೆ ಕೀರ್ತನೆಗಳನ್ನು ನಾವು ನೋಡ್ತೇವೆ. ದುಷ್ಟನ ಗೂಡಾರದಲ್ಲಿ ವಾಸಿಸುವುದಕ್ಕಿಂತ ಯೆಹೋವನ ಆಲಯದ ಬಾಗಿಲನ್ನು ಕಾಯುವುದೇ ಲೇಸು ಎಂಬುದಾಗಿ ಕೀರ್ತನೆಗಳನ್ನು ಅವರು ರಚಿಸುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಕೋರಹೀನನು ದುಷ್ಟನಾಗಿ ದೇವರಿಂದ ಸಂಹರಿಸಲ್ಪಟ್ಟ ಸಮಯದಲ್ಲಿ ಇಸ್ರಾಯೇಲರು ಏನು ಮಾಡ್ತಾರೆ ಅಂದರೆ, ಈ ಕೋರಹೀನನ ಮಕ್ಕಳನ್ನು, ಕೋರಹೀನನ ದುಷ್ಟತ್ವದ ನಿಮಿತ್ತದಿಂದ ಅವರನ್ನು ಬಹಿಷ್ಕರಿಸ್ತಾರೆ, ಅವರನ್ನು ದೂರ ಇಡ್ತಾರೆ.
ದೂರ ಇಡುವ ಸಮಯದಲ್ಲಿ ಎಲ್ಲರಿಂದ ಈಗ ತಿರಸ್ಕರಿಸಲ್ಪಟ್ಟಿದ್ದಾರೆ, ಸಮುದಾಯದಿಂದ ದೂರ ಇದ್ದಾರೆ. ಈ ಸಮಯದಲ್ಲಿ ಅವರಿಗೆ ಆಶ್ರಯವಾಗಿದ್ದು ಯಾರಂದರೆ ದೇವರು ಮಾತ್ರ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಕೋರಹೀನನ ಮಕ್ಕಳ ಪರಿಸ್ಥಿತಿಯಲ್ಲಿ ಇಂದು ನೀವು ಹಾದು ಹೋಗ್ತಾ ಇರೋದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಮಾಡದಿರೋ ತಪ್ಪಿಗೆ, ಈ ಮಕ್ಕಳು ಏನು ಮಾಡಿಲ್ಲ, ತನ್ನ ತಂದೆ ಮಾಡಿದ ತಪ್ಪಿನ ನಿಮಿತ್ತವಾಗಿ ಇಸ್ರಾಯೇಲರು ತನ್ನ ಸ್ವಂತ ಕುಲದವರು ಏನು ಮಾಡಿದ್ದಾರೆ, ಅವರನ್ನು ದೂರ ಇಟ್ಟಿದ್ದಾರೆ, ಅವರನ್ನು ಬಹಿಷ್ಕರಿಸಿ ಅವರು ದೇವ ದರ್ಶನ ಗೂಡಾರದೊಳಗೆ ಬಾರದಂತೆ ಮಾಡಿದ್ದಾರೆ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಎಲ್ಲರಿಂದ ರಿಜೆಕ್ಟ್ ಮಾಡಿದ್ರು ಕೂಡ ಹಾಗೆ ಯಾರು ಅವರನ್ನು ಸೇರಿಸಿಕೊಳ್ಳದೇ ಇದ್ರೂ ಕೂಡ ಇವರು ಮಾತ್ರ ದೇವರ ಮೇಲಿದ್ದಂಥ ಭಕ್ತಿಯನ್ನ, ಭಯವನ್ನ, ಪ್ರೀತಿಯನ್ನ, ಆ ದೇವರ ಸನ್ನಿಧಾನವನ್ನ ಸೇರ್ಲಿಕ್ಕೆ ಇರುವಂಥ ಹಂಬಲವನ್ನ, ಆಸಕ್ತಿಯನ್ನ ಕಳಕೊಳ್ಳಿಲ್ಲ. ಇನ್ನೂ ಅವರಿಗೆ ಹೆಚ್ಚಾದ ಆಸಕ್ತಿ, ಇನ್ನೂ ದೇವರನ್ನ ಆರಾಧಿಸುವುದು, ಇನ್ನೂ ದೇವರನ್ನ ಸ್ತುತಿಸಲಿಕ್ಕೆ, ಅವರು ಭಯಭಕ್ತಿಯಿಂದ ದೇವರನ್ನ ಆರಾಧಿಸಲಿಕ್ಕೆ ಅವರ ಮನಸ್ಸು ಸಿದ್ಧವಾಗಿತ್ತು. ಈ ಸಮಯದಲ್ಲಿ ಅವರಿಗೆ ಆಶ್ರಯ ದುರ್ಗ ಯಾರಿಲ್ಲ, ಅವರು ಬಹಿಷ್ಕರಿಸಲ್ಪಟ್ಟಿದ್ದಾರೆ. ಆದರೆ ಅವರು ಹೇಳ್ತಾ ಇದ್ದಾರೆ, ದೇವರೇ ನೀನು ನನಗೆ ಆಶ್ರಯ ದುರ್ಗವಾಗಿದೆಯಾ, ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನಾಗಿದೆಯಾ. ಭೂಮಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೆ ಭಯ ಇಲ್ಲ. ಜನರು ನಮಗೆ ಕೈ ಬಿಟ್ಟಿರಬಹುದು, ಜನರು ನಮ್ಮನ್ನು ಬಹಿಷ್ಕರಿಸಬಹುದು, ಜನರು ನಮ್ಮನ್ನು ತಿರಸ್ಕರಿಸಿರಬಹುದು, ಆದರೆ ನೀನು ನಮ್ಮ ಸಂಗಡ ಇರೋದ್ರಿಂದ ನಮಗೆ ಭಯ ಇಲ್ಲ. ಭೂಮಿ ಮಾರ್ಪಟ್ಟರೇನು, ಯಾವುದು ಬದಲಾದರೆ ನಮಗೇನು, ಯಾಕೆಂದರೆ ನನ್ನ ದೇವರು ಯಾವಾಗಲೂ ನನ್ನ ಸಂಗಡ ಇದ್ದಾನೆ ಎಂಬ ಭರವಸೆ ಅವರಲ್ಲಿತ್ತು. ದೇವರು ಅವರಿಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಸಹೋದರ ಸಹೋದರಿಯರೇ, ಇಂದು ನೀವು ಅನೇಕ ವಿಧವಾದ ದುಃಖದಲ್ಲಿ, ನೋವಿನಲ್ಲಿ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ನಿಮ್ಮ ಕುಟುಂಬದಲ್ಲಿ ನಿಮ್ಮ ವಿರುದ್ಧವಾಗಿ ನೀವು ಮಾಡದೇ ಇರುವ ತಪ್ಪಿಗೆ ನಿಮ್ಮನ್ನು ಈ ರೀತಿಯಾಗಿ ತಿರಸ್ಕರಿಸಲ್ಪಟ್ಟಿರಬಹುದು, ಅಥವಾ ನೋವಿನಲ್ಲಿ, ವೇದನೆಯಲ್ಲಿ ಚುಚ್ಚು ಮಾತುಗಳು, ಅವಮಾನ ಮಾತುಗಳು ನೀವು ಕೇಳಿಸಿಕೊಳ್ತಾ ಇರ್ಬೋದು. ಇನ್ನು ಕೆಲವು ಸಮಯದಲ್ಲಿ ನೋಡುವುದಾದರೆ, ಯೇಸು ಸ್ವಾಮಿನ ನಂಬಿದ್ದೀಯಾ, ನಿನ್ನಲ್ಲೊಂದು ಬದಲಾವಣೆ ಇಲ್ಲ, ನೀನು ಈ ರೀತಿಯಾಗಿದ್ದೀಯಾ ಎಂಬ ಚುಚ್ಚು ಮಾತುಗಳು ನಿಮ್ಮ ಕುಟುಂಬದಿಂದ, ನಿಮ್ಮ ಸಮಾಜದಿಂದ ನೀವು ಕೇಳಲ್ಪಟ್ಟು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮನ್ನು ದೂರ ಇಡಿಸಿರಬಹುದು. ಆದರೆ ಕೋರಹೀನನ ಮಕ್ಕಳಿಗಿದ್ದಂಥ ವಿಶ್ವಾಸ, ಕೋರಹೀನನ ಮಕ್ಕಳು ದೇವರನ್ನು ಆಶ್ರಯಿಸಿಕೊಂಡಂತೆ ನೀವು ಆಶ್ರಯಿಸಿಕೊಳ್ಳುವುದಾದರೆ, ದೇವರು ಜನರು ಅವರನ್ನು ತಿರಸ್ಕರಿಸಿದರು, ಅವ್ರನ್ನ ಬಹಿಷ್ಕಾರ ಮಾಡಿದರು. ಆದರೆ ಕೋರಹೀನನ ಮಕ್ಕಳು ದೇವರನ್ನು ಬಿಡಲಿಲ್ಲ, ದೇವರನ್ನು ಆಶ್ರಯಿಸಿಕೊಂಡ್ರು, ದೇವರನ್ನು ಹುಡುಕಿದ್ರು. ಅದಕ್ಕೆ ದೇವರು ಅವರನ್ನು ಆಶೀರ್ವದಿಸಿದರು. ದೇವರು ಅವರನ್ನು ಮೊದಲು ದೇವದರ್ಶನ ಗೂಡಾರದ ಸೆಕ್ಯೂರಿಟಿಯಾಗಿ, ಅಂದರೆ ಕಾವಲುಗಾರರಾಗಿ, ನಂತರ ಅಂಗಳದೊಳಗೆ, ನಂತರ ರೊಟ್ಟಿ ಮೇಜು ಇರ್ತದಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ, ಹಾಗೆ ಒಂದೊಂದು ಹಂತದಲ್ಲಿ ಅವರನ್ನು ಒಳಗೆ ಬಿಡುವಂತೆ ದೇವರು ಸಹಾಯ ಮಾಡಿದರು. ದೇವರನ್ನು ನಾವು ಆಶ್ರಯಿಸಿಕೊಳ್ಳುವಾಗ ನಾವು ಅನೇಕ ಸಮಯದಲ್ಲಿ ಮನುಷ್ಯರನ್ನ ಆಶ್ರಯಿಸಿಕೊಳ್ತೇವೆ, ಮನುಷ್ಯನ ಹುಡುಕ್ತೇವೆ, ಮನುಷ್ಯನ ಸಹಾಯ ಕೇಳ್ತೇವೆ. ಆದರೆ ನಮಗಿರುವುದು ಒಂದೇ, ದೇವರಾಗಿದ್ದಾನೆ. ಕೋರಹೀನರು ಹೇಳ್ತಾ ಇದ್ದಾರೆ, ದೇವರನ್ನ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ, ದೇವರನ್ನ ಬಿಟ್ಟರೆ ನಮಗಿನ್ನೇನೂ ಇಲ್ಲ. ಆಸಾಫನು ಹೇಳ್ತಾನೆ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಇನ್ಯಾರು, ಇಹಲೋಕದಲ್ಲೂ ನೀನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ಪರಲೋಕದಲ್ಲೂ ಅಷ್ಟೇ, ಇಹಲೋಕದಲ್ಲೂ ಅಷ್ಟೇ. ದೇವರನ್ನ ಬಿಟ್ಟರೆ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ವಿಧವಾಗಿ ಪ್ರಯತ್ನಗಳನ್ನು ಮಾಡಿರಬಹುದು, ಕಷ್ಟ, ಸಂಕಟ, ವೇದನದಿಂದ ನಾನು ಪಾರಾಗಬೇಕು, ಅನೇಕ ದಾರಿಗಳನ್ನು ನೀವು ಹುಡುಕಿ ಸೋತಿರ್ಬೋದು. ಆದರೆ ದೇವರೇ ನಿಮಗೆ ಆಶ್ರಯವಾಗಿದ್ದಾನೆ. ದೇವರನ್ನ ಬಿಟ್ಟರೆ ನಿಮಗೆ ಯಾರೂ ಕೂಡ ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ. ಈ ಸಮಯದಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮ ಊರಿನ ಜನರಿಗೆ ಎದುರುಕೊಂಡು, ಅಥವಾ ತಮ್ಮ ಸಮುದಾಯಕ್ಕೆ, ತಮ್ಮಲ್ಲಿರುವಂತಹ ಸುತ್ತಮುತ್ತಲಿನ ಜನರಿಗೆ ಎದುರಿ ದೇವರನ್ನು ಬಿಟ್ಟವರು ಅಥವಾ ದೇವರಿಂದ ದೂರ ಆದವರು ಹೆಚ್ಚಾಗಿದ್ದಾರೆ. ನೀವು ಮನುಷ್ಯನನ್ನು ಮೆಚ್ಚಿಸಿ, ಮನುಷ್ಯನು ನಿಮಗೆ ಕಷ್ಟದಲ್ಲಿರುವಾಗ, ನೋವಿನಲ್ಲಿರುವಾಗ ನಿಮ್ಮ ಸಮುದಾಯ, ನಿಮ್ಮ ಬಂಧು ಬಳಗ ಯಾರು ಬರೋದಿಲ್ಲ. ಆದರೆ ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟರು. ನೀವು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವುದಾದರೆ, ನೀವು ದೇವರಿಗಾಗಿ ದೃಢವಾಗಿ ನಿಂತುಕೊಳ್ಳುವುದಾದರೆ, ನೀವು ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ, ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇವ್ರನ್ನ ಎಲ್ಲರೂ ಕೈ ಬಿಟ್ಟರು, ಆದರೆ ದೇವರನ್ನ ಇವರು ಆಶ್ರಯಿಸಿಕೊಂಡಿದ್ದಕ್ಕೆ ದೇವರು ಇವ್ರನ್ನ ಕೈ ಬಿಡಲಿಲ್ಲ. ಸಹೋದರ ಸಹೋದರಿಯರೇ, ಎಲ್ಲರೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿದ್ದೀರಾ?
ನೀವು ಪ್ರೀತಿಸಿದಂತಹ ತುಂಬ ಪ್ರಾಣಕ್ಕಿಂತ ನಾನು ಹೆಚ್ಚಾಗಿ ಪ್ರೀತಿಸಿದೆ. ಇವತ್ತು ನನ್ನ ಪ್ರಾಣ ಹೋಗೋಷ್ಟು ನೋವನ್ನು ನನ್ನ ಜೀವಿತದಲ್ಲಿ ಕೊಟ್ಟು ಹೋಗಿದ್ದಾರೆ. ನಾನು ಯಾರ ಬಳಿ ನೋವನ್ನು ಹೇಳ್ಕೊಳ್ಳಿ? ನನಗೆ ಯಾರೂ ಇಲ್ಲ, ನನಗೆ ಸಹಾಯಕರಿಲ್ಲ, ನನಗೆ ವೇದನೆ ಇದೆ, ನನಗೆ ದುಃಖ ಇದೆ, ನನ್ನ ಮನಸ್ಸು ಒಡೆದೋಗಿದೆ, ನನಗೆ ಆಶ್ರಯ ಬೇಕಾಗಿದೆ. ನನಗೆ ಆಶ್ರಯ ಇಲ್ಲ. ನಾನು ಎಲ್ಲವನ್ನ ಕಳ್ಕೊಂಡಿದ್ದೇನೆ. ವಿವಾಹಕ್ಕಿಂತ ಮುಂಚೆ ನನಗೆ ನಂಬಿದೆ, ಆದರೆ ಇವತ್ತು ನನ್ನ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಂಡು ಆಶ್ರಯ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ನಿಂತಿದ್ದೇನೆ ಎಂಬುದಾಗಿರುವುದಾದರೆ ಹೆದರಬೇಡಿ. ದೇವರು ನಿಮಗೆ ಆಶ್ರಯವಾಗಿದ್ದಾನೆ. ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನು ಶುದ್ಧೀಪಡಿಸಿ ನಿಮ್ಮನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ಆದರೆ ನೀವು ಆತನನ್ನು ಆತುಕೊಳ್ಳಬೇಕು, ನೀವು ಆತನನ್ನು ನಂಬಬೇಕು. ನೀವು ನೆನೆಸ್ಕೊಳ್ತಾ ಇರ್ಬೋದು, ನನ್ನನ್ನು ತುಂಬ ವರ್ಷಗಳಿಂದ ಪ್ರೀತಿಸಿದ ನನ್ನ ಗಂಡ ಇಂದು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ನನ್ನ ತುಂಬ ವರ್ಷದಿಂದ ಕೇರ್ ಮಾಡಿದ ನನ್ನ ಹೆಂಡತಿ, ನನ್ನ ತುಂಬ ವರ್ಷದಿಂದ ಪ್ರೀತಿಯಿಂದ ಸಾಕಿದ ಮಕ್ಕಳು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಯಾರೂ ಇಲ್ಲ, ಅನಾಥನಾಗಿದ್ದೇನೆ. ನನ್ನ ಕಣ್ಣೀರು ಒರೆಸೋರು ಇಲ್ಲ, ನನ್ನನ್ನು ಯೋಗಕ್ಷೇಮ ವಿಚಾರಿಸೋರಿಲ್ಲ ಎಂಬ ದುಃಖದಲ್ಲಿದ್ದೀರಾ? ದೇವರು ನಿಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ದೇವರೇ ನಿಮಗೆ ಸಹಾಯಕನಾಗಿದ್ದಾನೆ. ಆತನು ನಿಮ್ಮ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಎಲ್ಲರನ್ನ ನಂಬಿದೆ, ಎಲ್ಲರೂ ಮೋಸ ಮಾಡಿದರು. ಎಲ್ಲರನ್ನ ನಂಬಿದೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ನನಗೀಗ ಯಾರೂ ಇಲ್ಲ. ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂಥವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಈ ನೋವನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬುದಾಗಿ ವೇದನೆಯಲ್ಲಿದ್ದೀರಾ? ಹೆದರಬೇಡಿ. ದೇವರು ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಿಮಗೆ ಸಹಾಯಕನಾಗಿದ್ದಾನೆ. ಯಾಕೆಂದರೆ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಕೀರ್ತನೆ 68:5 ಪರಿಶುದ್ಧ ವಾಸಸ್ಥಳದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ನೋಡಿ, ದಿಕ್ಕಿಲ್ಲದವರಿಗೆ, ಇವತ್ತು ನೀವು ದಿಕ್ಕೇ ನನಗೆ ಕಾಣಿಸ್ತಾ ಇಲ್ಲ ಎಂಬುದಾಗಿರುವುದಾದರೆ ಯೇಸು ಸ್ವಾಮಿ ನಿಮಗೆ ತಂದೆ ಆಗಿದ್ದಾನೆ. ವಿಧವೆಯರಿಗೆ ಆತನು ಸಹಾಯಕನಾಗಿದ್ದಾನೆ. ಒಬ್ಬೊಂಟಿಗರನ್ನ ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಸೆರೆಯಲ್ಲಿರುವವರನ್ನ ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಸೆರೆಯ ಅವಸ್ಥೆಯಲ್ಲಿ ಅಂದರೆ ಸೆರೆಮನೆಯಲ್ಲಿ ಎಷ್ಟು ಕಷ್ಟ ಇರ್ತದೆ, ಬಂಧಿಸಲ್ಪಟ್ಟಿರ್ತದೆ. ಹಾಗೆ ನೀವು ಬಂಧಿಸಲ್ಪಟ್ಟಿರುವುದಾದರೆ, ಹಾಗೆ ನೀವು ವೇದನೆಯಲ್ಲಿರುವುದಾದರೆ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿರುವುದಾದರೆ ದೇವರು ನಿಮ್ಮನ್ನು ಸುಖಾವಸ್ಥೆಗೆ ತರುವ ಆತನಾಗಿದ್ದಾನೆ. ಈ ವಾಕ್ಯಗಳು ಸಾಮಾನ್ಯವಾದ ವಾಕ್ಯಗಳಲ್ಲ, ನಿಮ್ಮಲ್ಲಿ ಧೈರ್ಯವನ್ನು, ನಿಮ್ಮನ್ನು ಬಲಪಡಿಸುವಂಥ ವಾಕ್ಯಗಳಾಗಿದೆ. ನೀವು ದೇವರ ವಾಕ್ಯವನ್ನು ನಂಬುವುದಾದರೆ. ಅದೇ ಕೀರ್ತನೆಗಳು 46:11 ಈ ರೀತಿಯಾಗಿ ಹೇಳ್ತದೆ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು ಸರಿ, ಆದರೆ ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂದು ಅವರು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಕೀರ್ತನೆಗಳು 28:7 ನೋಡುವುದಾದರೆ, ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸವಿಟ್ಟೆನು, ನನಗೆ ಸಹಾಯ ಉಂಟಾಯಿತು, ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನು. ಎರಡನೇದಾಗಿ ನೋಡುವುದಾದರೆ, ದೇವರು ನಮಗೇನಾಗಿದ್ದಾನೆ? ಗುರಾಣಿಯಾಗಿದ್ದಾನೆ. ದೇವರು ಬಲವಾಗಿದ್ದಾನೆ. ಈ ಕೀರ್ತನೆಯನ್ನು ನಾವು ನೋಡುವುದಾದರೆ, ಕಷ್ಟ ಕಾಲದಲ್ಲಿ ಅಂದರೆ ಕಷ್ಟದಲ್ಲಿದ್ದಂಥ ಭಕ್ತನು ಪ್ರಾರ್ಥನೆ ಮಾಡುವಂಥ ಒಂದು ಕೀರ್ತನೆ ಆಗಿದೆ. ಕಷ್ಟದಲ್ಲಿದ್ದ ಭಕ್ತನು ರಕ್ಷಣೆಯನ್ನು ಹೊಂದಿ ಸ್ತುತಿಸುವಂಥ ಕೀರ್ತನೆ ಆಗಿದೆ. ಹಾಗಾದರೆ ದಾವೀದನು ಈ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನು ನನ್ನ ಬಲವು ನನ್ನ ಗುರಾಣಿಯೂ ಆಗಿದ್ದಾನೆ. ಅವನಿಗೆ ಬಲವನ್ನು ಪಡ್ಕೊಳ್ಳಿಕ್ಕೆ ಈ ಲೋಕದಲ್ಲಿ ಅವನು ಅರಸನಾಗಿದ್ದನು. ಅವನಿಗೆ ಜನಬಲ, ಹಣಬಲ, ಎಲ್ಲದರ ಬಲಗಳು ಇದ್ದರೂ ಸಹ ಹೇಳ್ತಾ ಇದ್ದಾನೆ, ಇಲ್ಲ ಇದ್ಯಾವ ಬಲ ನನಗಲ್ಲ, ನನಗೆ ನನ್ನ ದೇವರನ್ನ ಬಿಟ್ಟರೆ ಇನ್ಯಾರು ನನಗೆ ಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ದೇವರನ್ನ ಬಿಟ್ಟರೆ ನನಗಿನ್ಯಾರು ಆಶ್ರಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಬಲವು ನನ್ನ ಗುರಾಣಿಯು ದೇವರೇ ಆಗಿದ್ದಾನೆ ಎಂದು ಆತನು ಆಶ್ರಯಿಸಿಕೊಳ್ಳುವುದನ್ನು ನೋಡ್ತೇವೆ. ನಿಮ್ಮ ಕಷ್ಟ ಕಾಲದಲ್ಲಿ ದೇವರನ್ನು ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಕಷ್ಟ ಕಾಲದಲ್ಲಿ ದೇವರನ್ನು ನೀವು ಹುಡುಕಿರಿ, ಆತನು ನಿಮಗಾಗಿದ್ದಾನೆ. ನಿಮ್ಮ ಮುಪ್ಪಿನಲ್ಲಿಯೂ ಕೂಡ ಆತನು ಓರೆಯಾಗನು. ನಿಮ್ಮ ಎಲ್ಲ ಸಮಯಗಳಲ್ಲೂ ಅನೇಕರು ನನ್ನ ಮುಪ್ಪಿನ ಸಮಯದಲ್ಲಿದ್ದೇನೆ, ನನಗೆ ಗಂಡ ಇಲ್ಲ, ನನ್ನ ಹೆಂಡತಿ ಇಲ್ಲ, ಮಕ್ಕಳು ನನಗೆ ಸರಿಯಾಗಿ ನೋಡ್ತಾ ಇಲ್ಲ, ನಾನು ಈ ಯಾವ ಅವಸ್ಥೆಯಲ್ಲಿದ್ದೇನೆ, ನನಗೆ ತುಂಬ ಹಿಂಸೆಗಳಾಗ್ತಾ ಇದೆ, ನನ್ನ ಶರೀರ ಅನಾರೋಗ್ಯ ಅವಸ್ಥೆಯಲ್ಲಿದೆ, ವೇದನೆಯಲ್ಲಿದೆ ಎಂಬುದಾಗಿ ಅನೇಕರು ಈ ದಿನದಲ್ಲಿ ಕಣ್ಣೀರಲ್ಲಿರ್ಬೋದು. ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ ಹೆದರಬೇಡ,
ನಾನು ನಿನಗೆ ಬಲವು, ಖೇಡ್ಯವೂ, ಗುರಾಣಿಯೂ, ಆಶ್ರಯವೂ ಆಗಿದ್ದೇನೆ ಎಂದು ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸುವವರಾಗಿದ್ದಾರೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಈ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಕೃಪೆ ನಿನಗೆ ಸಾಕು. ಪೌಲನು ತನ್ನ ದೇಹದಲ್ಲಿರುವಂಥ ಒಂದು ಶೂಲಕ್ಕೋಸ್ಕರ, ಶರೀರದಲ್ಲಿ ನಾಟಿದ್ದಂಥ ಒಂದು ಶೂಲಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡ್ತಾ ಇದ್ದನು. ಈ ಪೀಡೆಯ ವಿಷಯದಲ್ಲಿ ನನ್ನನ್ನು ಬಿಟ್ಟು ಹೋಗಬೇಕು ಅಂದರೆ ಅವನ ಶರೀರದಲ್ಲಿ ಇದ್ದಂತಹ ಆ ನೋವು, ಆ ವೇದನೆ, ಆ ಶೂಲ ಅವನನ್ನು ಬಿಟ್ಟು ಹೋಗ್ಬೇಕಂತ ದೇವರ ಬಳಿಯಲ್ಲಿ 3 ಸಲ ಪ್ರಾರ್ಥನೆ ಮಾಡ್ತಾನೆ. ಕರ್ತನನ್ನು 3 ಸಲ ಬೇಡಿಕೊಳ್ತಾನೆ. ಆದರೆ ದೇವರು ಅವನಿಗೆ ಉತ್ತರವಾಗಿ ಈ ರೀತಿಯಾಗಿ ಹೇಳ್ತಾರೆ, ಪೌಲನೇ, ನಿನಗೆ ಬೇಕಾಗಿರೋದೇನೆಂದರೆ ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಬಲಹೀನಾವಸ್ಥೆಯಲ್ಲಿಯೇ ನಿನಗೆ ಬಲ ಪೂರ್ಣ ಸಾಧಕವಾಗ್ತದೆ. ಇವತ್ತು ಎಷ್ಟೋ ವಿಷಯಗಳಲ್ಲಿ ನಿಮಗೂ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ನಿನಗೆ ಬೇಕಾಗಿರುವುದು ನನ್ನ ಕೃಪೆ ಆಗಿದೆ. ಯಾಕೆಂದರೆ ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಹೊಂದಿಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಹೊಂದಿಕೊಳ್ಳಿಕ್ಕೆ ಆ ಕೃಪೆ ನಮಗೆ ಸಹಾಯ ಮಾಡ್ತದೆ. ಕೃಪೆ ಅಂದರೆ ಏನು? ಕೃಪೆ ಎಂದರೆ ಏನು ಎಂದು ಹೇಳುವುದಾದರೆ, ನಮ್ಮ ಜೀವಿತದಲ್ಲಿ ನಾವು ಏನನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ನಾವು ಪಡೆದುಕೊಳ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ಕೃಪೆ ಆಗಿದೆ. ಅದು ದೇವರ ಕೃಪೆ. ಇವತ್ತು ನಾವು ರಕ್ಷಣೆ ಪಡ್ಕೊಳ್ಳಿಕ್ಕೆ, ಹಾಗೆ ದೇವರಲ್ಲಿ ನಾವು ಐಕ್ಯವಾಗಿರಲಿಕ್ಕೆ, ದೇವರನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ದೇವರನ್ನು ನಾವು ಸ್ತುತಿಸ್ತಾ ಇದ್ದೇವೆ, ದೇವರಿಂದ ಆಶೀರ್ವಾದ ಪಡ್ಕೊಳ್ತಾ ಇದ್ದೇವೆ ಅಂದರೆ ಇದಕ್ಕೆಲ್ಲ ದೇವರ ಕೃಪೆ ಆಗಿದೆ. ಇದಕ್ಕೆ ನಾವೇನನ್ನು ಕೂಡ ಮಾಡುವಂಥದ್ದು ಬೇಕಾಗಿಲ್ಲ. ಆದರೆ ಆ ಕೃಪೆಯಲ್ಲಿ ನಾವು ನಡೆಯಲು ನಮ್ಮನ್ನು ನಾವು ಪ್ರತಿದಿನ ಕರ್ತನಲ್ಲಿ ಸಿದ್ಧಪಡಿಸ್ಕೊಳ್ಬೇಕು, ಕರ್ತನಿಗೆ ಒಪ್ಪಿಸಿಕೊಡಬೇಕು. ಕೃಪೆ ಪಡೀಲಿಕ್ಕೆ ನಾವೇನು ಮಾಡೋದು ಬೇಡ, ಆದರೆ ಕೃಪೆಯಲ್ಲಿ ನಡೀಲಿಕ್ಕೆ ನಾವು ದೇವರನ್ನು ಒಪ್ಪಿಸಿಕೊಡಲೇಬೇಕು, ನಾವು ಕಾರ್ಯವನ್ನು ಮಾಡಲೇಬೇಕು. ಪೌಲನು ತನ್ನ ಬಲಹೀನ ಪರಿಸ್ಥಿತಿಯಲ್ಲಿ ದೇವರನ್ನ ಬೇಡಿಕೊಳ್ತಾ ಇದ್ದಾನೆ. ಹಾಗಾದರೆ ನೀವು ನಿಮ್ಮ ಬಲಹೀನ ಪರಿಸ್ಥಿತಿಯಲ್ಲಿ ದೇವರನ್ನ ಬೇಡಿಕೊಳ್ತಾ ಇರುವುದಾದರೆ ದೇವರು ನಿಮಗೆ ಹೇಳ್ತಾರೆ, ನನ್ನನ್ನು ಬಿಟ್ಟರೆ ನಿನಗೆ ಬೇರೆ ಯಾರೂ ಬೇಡ, ನನ್ನ ಕೃಪೆ ನಿನಗೆ ಸಾಕು. ಹಾಗಾದರೆ ನಿಮಗೆ ದೇವರ ಕೃಪೆಯು ಈ ದಿನದಲ್ಲಿ ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಾ? ಶಾರೀರಿಕವಾದ ವಿಷಯಗಳಲ್ಲೋ, ಆತ್ಮಿಕವಾದ ವಿಷಯಗಳಲ್ಲೋ? ಆತ್ಮಿಕವಾಗಿ ನಂಬಿಕೆಯಲ್ಲಿ ಸೋತು ಹೋಗಿದ್ದೀರಾ? ಆತ್ಮಿಕವಾಗಿ ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದೀರಾ? ಅನೇಕ ವಿಷಯಗಳಲ್ಲಿ ನೋವು, ಸಂಕಟ, ವೇದನೆಯಲ್ಲಿ ಬಲಹೀನರಾಗಿದ್ದೀರಾ? ಹಾಗಾದರೆ ಹೆದರಬೇಡಿ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಕೃಪೆ ನಿಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ನಾವು ನೋಡುವುದಾದರೆ ಸತ್ಯವೇದದಲ್ಲಿ 12 ವರ್ಷಗಳಿಂದ ರಕ್ತ ಕುಸುಮ ರೋಗಿ ಆಗಿದ್ದಂಥ ಒಬ್ಬ ಸ್ತ್ರೀ, 12 ವರ್ಷ ಸಾಮಾನ್ಯ ಅಲ್ಲ. ಇದು ಸ್ತ್ರೀಯರಿಗೆ ತುಂಬ ಚೆನ್ನಾಗಿ ಅರ್ಥವಾಗುವಂಥ ವಿಷಯವಾಗಿದೆ. ತಿಂಗಳಲ್ಲಿ ಬರುವಂಥ ಸ್ವಲ್ಪ ದಿವಸದಲ್ಲಿ ಆ ವೇದನೆಯನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಗಿರುವ ಸಮಯಗಳಲ್ಲಿ 12 ವರ್ಷಗಳಿಂದ ತನ್ನಲ್ಲಿರುವಂಥ ಎಲ್ಲವೂ ಹೋಯಿತು. ತನ್ನ ಸೌಂದರ್ಯ ಹೋಯಿತು, ತನ್ನ ಆಸ್ತಿ ಹೋಯಿತು. ಆಕೆ ಮಾಡದೇ ಇರುವಂತಹ, ಆಕೆ ತೋರಿಸದೇ ಇರುವಂಥ ಔಷಧಿಗಳಿಲ್ಲ, ತೋರಿಸದೇ ಇರುವಂಥ ವೈದ್ಯರಿಲ್ಲ. ಎಲ್ಲವನ್ನ, ಆಸ್ತಿ ಪಾಸ್ತಿ, ಸೌಂದರ್ಯ, ಹಣ ಎಲ್ಲವನ್ನ ಕಳ್ಕೊಂಡು ಅನಾಥಳಾದ ಪರಿಸ್ಥಿತಿಯಲ್ಲಿ ಅವಳು ನಿಂತಿದ್ದಾಳೆ. ಆ ಸಮಯದಲ್ಲಿ ಅವಳ ಕಿವಿಗೆ ಒಂದು ಸುದ್ದಿ ಬೀಳ್ತದೆ. ಯೇಸುಸ್ವಾಮಿಯ ಕುರಿತಾಗಿ ಆಕೆ ಕೇಳಲ್ಪಡ್ತಾಳೆ. ಯೇಸುಸ್ವಾಮಿಯನ್ನ ಕುರಿತಾಗಿ ಕೇಳಲ್ಪಟ್ಟಾಗ ಅವಳು ಎಲ್ಲವನ್ನ ಪ್ರಯತ್ನಿಸಿದ್ಲು. ಆದರೆ ಈ ಪ್ರಯತ್ನ ಅವಳು ಬಿಡಲಿಲ್ಲ. ಯಾಕೆಂದರೆ ನನ್ನ ಹತ್ರ ಇವಾಗ ಏನೂ ಇಲ್ಲ, ಆದರೆ ಯೇಸುವನ್ನು ಬಿಟ್ಟರೆ ಈಗ ನನಗೆ ಯಾರೂ ಇಲ್ಲ ಎಂದು ಆಕೆ ತಿಳಿದುಕೊಂಡು ಯೇಸುವಿನ ಮೇಲೆ ವಿಶ್ವಾಸವಿಟ್ಟಳು. ತನ್ನಲ್ಲಿ ಇದೆಲ್ಲ ಕಳ್ಕೊಂಡು ಯೇಸುಸ್ವಾಮಿಯ ಆ ಬಟ್ಟೆಯ ತುಂಡನ್ನು ಮುಟ್ಟುವಾಗ ಆಕೆಯ ರಕ್ತ ಹರಿಯುವುದು ನಿಂತು ಹೋಯ್ತೆಂದು ಸತ್ಯವೇದ ನಮಗೆ ತಿಳಿಯಪಡಿಸ್ತದೆ. 12 ವರ್ಷಗಳಿಂದ ಎಲ್ಲ ಪ್ರಯತ್ನಿಸಿ ಎಲ್ಲರಿಂದ ಕೈಬಿಡಲ್ಪಟ್ಟು ಸಮಾಜದಲ್ಲಿ ಅನೇಕ ಚುಚ್ಚುಮಾತುಗಳು, ಈಗಿನ ಕಾಲದ ರೀತಿಯಲ್ಲ. ಈಗಿನ ಕಾಲದಲ್ಲೂ ಎಷ್ಟೋ ಟೆಕ್ನಾಲಜಿ, ಎಜುಕೇಷನ್ಗಳಿದ್ದಾಗಿಯೂ ಕೂಡ ಈ ವಿಷಯದಲ್ಲಿ ಸ್ತ್ರೀಯರನ್ನು ಇಂದಿಗೂ ಕೂಡ ಹಿಂಸೆ ಪಡಿಸುವವರು, ಸ್ತ್ರೀಯರನ್ನು ಮನೆಯಿಂದ ಆಚೆ ಇರಿಸುವಂಥವರು, ಸ್ತ್ರೀಯರನ್ನು ಕೇವಲವಾಗಿ ನೋಡುವಂಥವರು, ಇದೊಂದು ಅಶುದ್ಧ ಶಾಪ ಅಂತ ನೋಡುವಂಥವರು ಈಗಲೂ ಇದ್ದಾರೆ. ಹಾಗಿರುವಾಗ ಆಗಿನ ಸಮಯದಲ್ಲಿ ಎಷ್ಟು ವೇದನೆ, ಎಷ್ಟು ಅವಮಾನ, ಎಷ್ಟು ದುಃಖ, ಎಷ್ಟೊಂದು ಬಲಹೀನತೆ, ಎಲ್ಲರಿಂದ ಕೈ ಬಿಡಲ್ಪಟ್ಟು
ತಿರಸ್ಕರಿಸಲ್ಪಟ್ಟಂಥ ಈ ಸ್ತ್ರೀ ಏಸುವನ್ನು ಆಶ್ರಯಿಸಿಕೊಂಡಳು, ಏಸುವಿನ ಮೇಲೆ ನಂಬಿಕೆ ಇಟ್ಟಳು. ಸಹೋದರ ಸಹೋದರಿಯರೇ, ತುಂಬ ವರ್ಷಗಳಿಂದ ಹಾಸಿಗೆ ಮೇಲೆ ಇದ್ದೀರಾ. ತುಂಬ ವರ್ಷಗಳಿಂದ ನನ್ನ ಕುಟುಂಬದಲ್ಲಿ ಬಿಡುಗಡೆ ಇಲ್ಲ, ತುಂಬ ವರ್ಷಗಳಿಂದ ನನ್ನಲ್ಲಿ ವೇದನೆ ಉಂಟು, ತುಂಬ ವರ್ಷಗಳಿಂದ ನನ್ನ ಜೀವಿತದಲ್ಲಿ ಆಗಬೇಕಾಗಿರುವ ಕಾರ್ಯ ಆಗ್ತಾನೆ ಇಲ್ಲ, ಎಲ್ಲ ಪ್ರಯತ್ನಿಸಿದ್ದೇನೆ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದೇನೆ, ಇನ್ನು ನನಗೆ ಏನೂ ಉಳಿದಿಲ್ಲ, ನನಗೆ ಉಳಿದಿರುವುದೊಂದೇ ಮರಣವಾಗಿದೆ, ನನಗೆ ಸಾವೇ ಆಗಿದೆ ಎಂದು ನೀವು ಯೋಚಿಸುತ್ತಿರುವುದಾದರೆ ನಿಮಗೆ ಸಾವಲ್ಲ. ಯಾಕೆಂದರೆ ಸಾವನ್ನು ಗೆದ್ದಿರುವ ಯೇಸುವೆ ನಿಮಗೆ ಪರಿಹಾರಿಯಾಗಿದ್ದಾನೆ. ಆತನೇ ನಿಜವಾದ ಪರಿಹಾರಿಯಾಗಿದ್ದಾನೆ ನಿಮ್ಮ ಸಮಸ್ಯೆಗೆ, ನಿಮ್ಮ ನೋವಿಗೆ, ನಿಮ್ಮ ದುಃಖಕ್ಕೆ. ಯಾಕೆಂದರೆ ಪೇತ್ರನ ಹೇಳ್ತಾನೆ, ಯೇಸು ಸ್ವಾಮಿ ಕಠಿಣವಾದ ಬೋಧನೆಯನ್ನು ಹೇಳುವಾಗ ಅನೇಕರು ಆತನ ಹಿಂದೆ ಬರ್ತಾ ಇದ್ರು. ಯಾವಾಗ ಕಠಿಣವಾದ ಬೋಧನೆಗಳನ್ನ ಯೇಸು ಸ್ವಾಮಿ ಹೇಳಿದ್ರು, ಅನೇಕ ಶಿಷ್ಯರು ಆತನನ್ನ ಅಗಲಿ ಹೋದರು ಎಂದು ವಾಕ್ಯ ಹೇಳ್ತದೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ಬಳಿಯಲ್ಲಿ ಇದ್ದಂಥ ಶಿಷ್ಯರನ್ನ ನೀವು ಹೋಗುವುದಿಲ್ಲವೋ ಎಂದು ಕೇಳುವಾಗ ಪೇತ್ರನ ಹೇಳ್ತಾನೆ, ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ, ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಿನ್ನಲ್ಲಿ ಜೀವ ಕೊಡುವಂಥ ವಾಕ್ಯಗಳುಂಟು. ಹಾಗಾದರೆ ಯೇಸು ಸ್ವಾಮಿಯನ್ನು ನಂಬುವಂಥವರಿಗೆ ಜೀವ ಉಂಟಾಗ್ತದೆ. ಮರಣವನ್ನು ಅಪೇಕ್ಷಿಸುತ್ತಾ ಸತ್ತರೆ ಸಾಕು, ನನಗೆ ಈ ಜೀವಿತದ ಕಷ್ಟ, ವೇದನೆ, ನೋವು ಇದರೆಲ್ಲದರಿಂದ ಸಾಕಾಗಿ ಹೋಗಿದೆ ಎಂದು ನೀವೇನಾದರೂ ಯೋಚನೆ ಮಾಡುತ್ತಾ ಮುರಿದ ಮನಸ್ಸುಳ್ಳವರಾಗಿ, ಮಾನಸಿಕವಾಗಿ ಖಿನ್ನತೆಗೊಳಗಾಗಿ, ನೋವಿನಲ್ಲಿ ನಿದ್ರೆ ಮಾಡದೆ, ಊಟವನ್ನು ಸೇವಿಸದೆ ತುಂಬ ದಿನಗಳಿಂದ ದುಃಖದಲ್ಲಿ ಇರುವುದಾದರೆ ಯೇಸು ಸ್ವಾಮಿಯಲ್ಲಿ ಜೀವ ಉಂಟು. ವಾಕ್ಯ ಹೇಳುವ ಪ್ರಕಾರ ನಿನ್ನಲ್ಲಿ ಜೀವವನ್ನು ಉಂಟು ಮಾಡುವ ವಾಕ್ಯಗಳನ್ನುಂಟು. ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ ದೇವರೇ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟರೆ ನಮಗೆ ಯಾರೂ ಇಲ್ಲ ಎಂಬುದಾಗಿ ಪೇತ್ರನು ಹೇಳ್ತಾ ಇದ್ದಾನೆ. ಹಾಗೆ ನೀವು ಕೂಡ ಯೇಸು ಸ್ವಾಮಿಯನ್ನು ಬಿಟ್ಟರೆ ನಮಗೆ ಏನೂ ಇಲ್ಲ ಎಂದು ಯೇಸು ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳುವುದಾದರೆ, ಯೇಸು ಸ್ವಾಮಿಯನ್ನು ನಂಬುವುದಾದರೆ ನಿಮ್ಮಲ್ಲಿ ಜೀವ ಉಂಟಾಗ್ತದೆ. ಯಾವುದೆಲ್ಲ ವಿಷಯದಲ್ಲಿ ಸೋತು ಹೋಗಿದ್ದೀರಾ, ಯಾವುದೆಲ್ಲ ವಿಷಯದಲ್ಲಿ ಸತ್ತಂಥ ಪರಿಸ್ಥಿತಿಯಲ್ಲಿದ್ದೀರಾ, ಹೌದು ನಾನು ಜೀವಂತವಾಗಿದ್ದೇನೆ ಆದರೆ ನನ್ನ ಪರಿಸ್ಥಿತಿಗಳೆಲ್ಲ ಸತ್ತಂಥ ಪರಿಸ್ಥಿತಿಯಾಗಿದೆ ಎಂಬುದಾಗಿ ನೀವು ಯೋಚಿಸುತ್ತಿರುವುದಾದರೆ, ಸಹೋದರ ಸಹೋದರಿಯರೇ, ನಿಮ್ಮ ಪರಿಸ್ಥಿತಿಯಲ್ಲಿ ದೇವರನ್ನು ನಂಬಿಕೊಳ್ಳಿರಿ. ಮರಣವನ್ನು ಗೆದ್ದ ಯೇಸು ಸ್ವಾಮಿಗೆ ಎಲ್ಲವೂ ಸಾಧ್ಯ. ಯಾಕೆಂದರೆ ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ, ಆತನಿಗೆಲ್ಲ ಸಾಧ್ಯ. ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡಿ ಅವರ ಗಾಯಗಳನ್ನು ಕಟ್ಟಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಜಜ್ಜಿ ಹೋದ ಮನಸ್ಸನ್ನು, ಮುರಿದ ಮನಸ್ಸನ್ನು, ಗಾಯವಾದ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸರಿಪಡಿಸಲಿಕ್ಕೆ ಯೇಸು ಸ್ವಾಮಿಗೆ ಮಾತ್ರ ಸಾಧ್ಯವಾಗ್ತದೆ. ಯಾಕೆಂದರೆ ಆತನು ನಮ್ಮ ಹಾಗೆ ಎಲ್ಲ ವಿಷಯದಲ್ಲೂ ಶೋಧಿಸಲ್ಪಟ್ಟನು, ಆದರೆ ಪಾಪ ಮಾಡಲಿಲ್ಲ. ನಿನ್ನ ವೇದನೆ, ನಿಮ್ಮ ಸಂಕಟ, ನಿಮ್ಮ ನೋವು ಎಲ್ಲ ಆತನಿಗೆ ಗೊತ್ತು. ನಿಮ್ಮ ಬಲಹೀನತೆ, ನಿಮ್ಮ ಪ್ರಯತ್ನಗಳು, ನಿಮ್ಮ ಯೋಜನೆಗಳು ಎಲ್ಲವೂ ಆತನಿಗೆ ಗೊತ್ತಿದೆ. ಆದರೆ ನೀವು ಆತನನ್ನು ನಂಬಿಕೊಳ್ಳುವುದಾದರೆ, ದೇವರೇ ನನಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ನೀವು ದೇವರನ್ನು ಹೇಳಿ ನೋಡ್ರಿ, ದೇವರ ಹತ್ರ ಆಶ್ರಯಿಸಿಕೊಂಡು ನೋಡ್ರಿ. ದೇವರೇ ನೀನೇ ನನ್ನ ಏಕೈಕ ಆಶ್ರಯ, ಕೋರಹೀನನ ಮಕ್ಕಳ ಹಾಗೆ ದೇವರೇ ನೀನೇ ನಮಗೆ ಆಶ್ರಯ, ನೀನೇ ನನಗೆ ದುರ್ಗ ಎಂಬುದಾಗಿ ನೀವು ಆಶ್ರಯಿಸಿಕೊಳ್ಳಿರಿ. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯ ಮಾಡುವ ಆತನಾಗಿದ್ದಾನೆ. ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸುವಂಥವನಾಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ. ನೀವು ನೆನೆಸ್ಕೊಳ್ಳಬಹುದು, ಅಯ್ಯೋ ಎಲ್ಲ ಮಾರ್ಗ ಮುಚ್ಚಿ ಹೋಗಿದೆ, ಇನ್ನೇನೂ ಇಲ್ಲ, ಎಲ್ಲವೂ ಕಳೆದು ಹೋಯಿತು, ಇನ್ನು ನನಗೆ ಇನ್ನೇನು ಮಾರ್ಗ ಉಳಿದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿಗೆ ಅಸಾಧ್ಯವಾಗಿರುವ ಕಾರ್ಯ ಒಂದೂ ಇಲ್ಲ ಈ ಭೂಮಿ ಮೇಲೆ. ಯೇಸು ಸ್ವಾಮಿಯಿಂದ ಸಾಲ್ವ್ ಆಗದೇ ಇರುವ ಪ್ರಾಬ್ಲಮ್ ಒಂದೂ ಇಲ್ಲ. ಯೇಸು ಸ್ವಾಮಿಯಿಂದ ಬಿಡುಗಡೆ ಆಗದೇ ಇರುವ ಸಮಸ್ಯೆ ಈ ಭೂಮಿಯಲ್ಲಿ ಒಂದೂ ಇಲ್ಲ. ಯಾಕೆಂದರೆ ಆತನು ಸಕಲತರ ಒಡೆಯನು, ಸಕಲವನ್ನು ಸೃಷ್ಟಿ ಮಾಡಿದ ಕರ್ತನಾಗಿದ್ದಾನೆ. ಸಕಲವನ್ನು ಬರೀ ಬಾಯಿ ಮಾತಿನಿಂದ, ನನ್ನನ್ನು, ನಿಮ್ಮನ್ನು, ಈ ಪ್ರಕೃತಿಯನ್ನು ನೋಡುವ ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಎಲ್ಲವನ್ನ ಸರಿ ಮಾಡಲಿಕ್ಕೆ ಸಾಧ್ಯ. ಎಲ್ಲವನ್ನ ಸರಿ ಮಾಡಲು ಸಾಧ್ಯ ಇರುವ ದೇವರನ್ನ ಹುಡುಕಿರಿ, ಆಶ್ರಯಿಸಿಕೊಳ್ಳಿರಿ. ಆತನೇ ನಿಮ್ಮನ್ನು ಸಂತೃಷ್ಟಿಪಡಿಸುವವನಾಗಿದ್ದಾನೆ. ಆತನೇ ನಿಮ್ಮನ್ನು ಬಿಡುಗಡೆಗೊಳಿಸುವವನಾಗಿದ್ದಾನೆ. ಮಗನನ್ನು ಯಾರು ನಂಬುತ್ತಾರೋ ಅವರಲ್ಲಿ ನಿಜವಾದ ಬಿಡುಗಡೆ ಉಂಟು. ಯಾರಲ್ಲಿ ದೇವರ ಆತ್ಮನು ಉಂಟೋ ಅವರಲ್ಲಿ ಬಿಡುಗಡೆ ಉಂಟು. ಯಾರು ಸತ್ಯವನ್ನು ತಿಳಿದುಕೊಳ್ತಾರೋ ಸತ್ಯವು ಅವರನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ.
ಹಾಗಾದರೆ ಸತ್ಯವನ್ನು ತಿಳಿದುಕೊಳ್ಳಿರಿ. ಆ ಸತ್ಯ ಏನಂದರೆ, ಕರ್ತನಾಗಿರುವ ಯೇಸು ಸ್ವಾಮಿಯು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ನನಗಾಗಿ, ನಿಮಗಾಗಿ, ನನ್ನ ಪಾಪಕ್ಕಾಗಿ, ನಿಮ್ಮ ಪಾಪಕ್ಕಾಗಿ ಶಾಪ, ರೋಗ, ವೇದನೆ ಎಲ್ಲವನ್ನ ತಾನು ಹೊತ್ತುಕೊಂಡು ಆ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ತನ್ನ ರಕ್ತವನ್ನು, ತನ್ನ ಕೊನೆಯ ಹನಿಯ ರಕ್ತದವರೆಗೂ ನಮಗಾಗಿ ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿ ಮತ್ತೆ ಪುನರುತ್ಥಾನವಾಗಿ ಅಂದರೆ ಮರಣವನ್ನು ಜಯಿಸಿ ನಮಗಾಗಿ ಜೀವಿಸುವವನಾಗಿದ್ದಾನೆ. ಜೀವಿಸುವ ದೇವರ ಬಳಿ ಕೇಳಿರಿ, ಆಶ್ರಯಿಸಿಕೊಳ್ಳಿರಿ. ಖಂಡಿತವಾಗಿಯೂ ಆತನು ನಿಮ್ಮ ಎಲ್ಲ ಸಂಕಟಗಳಿಂದ ಬಿಡಿಸಿ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಯಾವುದೆಲ್ಲ ವೇದನೆ ಈ ದಿನದಲ್ಲಿದೆ ಸಹೋದರ ಸಹೋದರಿಯರೇ, ಮಕ್ಕಳಿಲ್ಲದೆ ಕಷ್ಟಪಡ್ತಾ ಇದ್ದೀರಾ, ಕಣ್ಣೀರಲ್ಲಿ ಹಾದು ಹೋಗ್ತಾ ಇದ್ದೀರಾ, ಸಾಲದಲ್ಲಿದ್ದೀರಾ, ಆತ್ಮಿಕವಾಗಿ ಸೋತು ಹೋಗಿದ್ದೀರಾ, ನಾನು ಎಷ್ಟೇ ಪ್ರಯತ್ನಿಸಿದರೂ ಪಾಪದಿಂದ ನನಗೆ ಬಿಡುಗಡೆ ಆಗ್ತಾ ಇಲ್ಲ ಎಂದು ವೇದನೆಯಲ್ಲಿದ್ದೀರಾ, ದೇವರನ್ನು ಆಶ್ರಯಿಸಿಕೊಳ್ಳಿರಿ. ದೇವರೇ ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ಏಸಪ್ಪ. ವಿಶೇಷವಾಗಿ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರನ ಬಲಪಡಿಸು, ಕೃಪೆಯಲ್ಲಿ ನಡೆಸು. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆಯೇ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.